बढ़ते अगली खबर की ओर। कर्नाटक के पूर्व मुख्यमंत्री और सांसद जगदीश शेट्टर ने मिडिल ईस्ट संघर्ष के असर को देखते हुए प्रधानमंत्री नरेंद्र मोदी की ऊर्जा बचत, गैर जरूरी खर्च और विदेश यात्राओं को टालने की सलाह का समर्थन किया है। हुबली में मीडिया से बातचीत के दौरान उन्होंने कहा कि ये समय बेहद संवेदनशील है। ऐसे में लोगों को केवल आवश्यक वस्तुओं की ही खरीदारी करनी चाहिए और सोने चांदी जैसे गहनों की खरीद फिलहाल टाल देना बेहतर होगा। इसके साथ ही शेट्टर ने आंध्र प्रदेश की राजनीतिक गतिविधियों पर भी प्रतिक्रिया दी। उन्होंने कहा कि मुख्यमंत्री चंद्रबाबू नायडू और उप मुख्यमंत्री पवन कल्याण के साथ प्रधानमंत्री नरेंद्र मोदी की मुलाकात का कोई विशेष राजनीतिक अर्थ नहीं निकाला जाना चाहिए। शेट्टर के मुताबिक ये बैठक मुख्य रूप से विकास से जुड़े मुद्दों और राज्य के हितों पर चर्चा के लिए की गई थी। ಈ ನೋಡಿ, ಯಾವುದೇ ಒಂದು ದೇಶದಲ್ಲಿ ಕ್ರೈಸಿಸ್ ಬಂದಾಗ ಆ ರಾಷ್ಟ್ರದ ನಾಯಕತ್ವ ವಹಿಸಿದಂಥವರು ಜನರಿಂದಲೂ ಸಹಕಾರ ಬಯಸ್ತಾರೆ. ಎಲ್ಲವೂ ಸರ್ಕಾರದಿಂದ ಮಾಡಲಿಕ್ಕೆ ಆಗೋದಿಲ್ಲ. ಹೀಗಾಗಿ ಜನರ ಸಹಕಾರ ಇದ್ದಾಗ ಮಾತ್ರ ಈ ರೀತಿಯಾದಂಥ ಒಂದು ವ್ಯವಸ್ಥೆ ಮತ್ತು ದೇಶದ ಸುರಕ್ಷತೆ ಉಳಿಲಿಕ್ಕೆ ಸಾಧ್ಯತೆ. ಮತ್ತು ದೇಶದಲ್ಲಿ ಏನು ಕೆಲವೊಂದು ಅವಶ್ಯಕತೆ ಇದ್ದಾವೆ ಅದನ್ನು ಪಾಲನೆ ಮಾಡುವಂಥದ್ದು ನಾಗರಿಕರ ಜವಾಬ್ದಾರಿನೇ ಹೌದು. ಭಾಳ ಮುಖ್ಯವಾಗಿ ಹಿಂದೆ ಸನ್ಮಾನ್ಯ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಈ ದೇಶದ ಪ್ರಧಾನಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಅವತ್ತು ಈ ಒಂದು ಯುದ್ಧದ ಸಂದರ್ಭದಲ್ಲಿ ಒಂದು ಮಾತನ್ನು ಅವ್ರು ಹೇಳಿದರು, ಒಂದು ವಾರಕ್ಕೆ ಒಂದು ದಿವಸ ಒಪ್ಪತ್ತು ಊಟ ಮಾಡಿರಿ ಅಂತ ಹೇಳಿ. ಅಂದರೆ ಆಹಾರದ ಒಂದೇನು ಕೊರತೆ ಆದಾಗ ಅದನ್ನ ಉಳಿಸಲಿಕ್ಕೆ ಏನು ಮಾಡಬೇಕು ಕ್ರಮ ಅನ್ನುವಂಥದ್ದು ರಾಷ್ಟ್ರ ನಾಯಕರು ಚಿಂತನೆ ಮಾಡ್ತಾರೆ. ಅದಕ್ಕಾಗಿ ಇವತ್ತು ಮೋದಿಜಿಯವರು ಏನೊಂದು ಕಾಲ್ ಮಾಡಿದ್ದಾರೆ, ಸಂದೇಶ ಕೊಟ್ಟಿದ್ದಾರೆ ನಾಗರಿಕರಿಗೆ, ಅದನ್ನ ಪಾಲನೆ ಮಾಡುವಂಥದ್ದು ಭಾಳ ಅವಶ್ಯಕತೆ ಇದೆ. ಯಾಕಂದರೆ ಇದು ಯುದ್ಧದ ಸಮಯದಲ್ಲಿ ಇವತ್ತು ಬೇರೆ ದೇಶದಲ್ಲಿ ಯುದ್ಧ ನಡೀತಾ ಇದ್ದರೂ ಅದರ ಇಫೆಕ್ಟು ಆಲ್ಮೋಸ್ಟ್ ಜಗತ್ತಿನ ಎಲ್ಲ ರಾಷ್ಟ್ರಕ್ಕೂ ಇಫೆಕ್ಟ್ ಆಗಿದೆ, ನಮ್ಮ ರಾಷ್ಟ್ರಕ್ಕೂ ಇಫೆಕ್ಟ್ ಆಗಿದೆ. ಆ ಹಿನ್ನೆಲೆಯಲ್ಲಿ ಪೆಟ್ರೋಲು, ಡೀಸೆಲು ಈಗ ಅನ್ನೆಸರಿ ನಾವು ಕೆಲವೊಮ್ಮೆ ಎಲ್ಲಿ ಹೋಗಲೇ ಇರಬಾರ್ದು ಅಂತಲ್ಲಿನೂ ಹೋಗ್ತೀವಿ ನಾವು ಕಾರ್ ತೊಗೊಂಡು. ಹೀಗಾಗಿ ಆ ರೀತಿ ಅವಾಯ್ಡ್ ಮಾಡಿಕೊಂಡು ಎಲ್ಲಿ ಜರೂರಿದೆ ಅಂಥಲ್ಲಿ ಮಾತ್ರ ಕಾರನ್ನಾಗಲಿ ಅಥವಾ ಟೂ ವೀಲರ್ನಾಗಲಿ ಉಪಯೋಗ ಮಾಡುವಂತಾದರೆ ಪೆಟ್ರೋಲು ಮತ್ತು ಡೀಸೆಲದ ಮಿತ ಬಳಕೆ ಮಾಡಲಿಕ್ಕೆ ಸಾಧ್ಯತೆ. ಆ ರೀತಿಯಾದಂಥ ಒಂದು ಅಡ್ವೈಸನ್ನು ಅವ್ರು ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಮತ್ತು ಈಗ ಬಂಗಾರ ಇಟ್ ಈಸ್ ನಾಟ್ ಎ ನೆಸೆಸಿಟಿ, ಲೈಫಿನ ಒಂದು ಅವಶ್ಯಕತೆ ಅಲ್ಲ. ನಾವು ಮದುವೆ ಮತ್ತು ಮುಂಚೆ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಬಂಗಾರ ಖರೀದಿ ಮಾಡುವಂಥದ್ದು ನೋಡ್ತೇವೆ. ಈಗ ಅಂದರೆ ಈ ಒಂದು ವರ್ಷ ಅವಾಯ್ಡ್ ಮಾಡಿದರೆ ಬಹುಶಃ ಏನೋ ಒಂದು ಹೊರ ದೇಶಕ್ಕೆ ನಮ್ಮದು ಇಲ್ಲಿಂದ ಏನೋ ಇದಾಗ ಹೋಗ್ತಾಯಿದೆ ಆದರೂ ಕಡಿಮೆ ಆಗಲಿಕ್ಕೆ ಸಾಧ್ಯತೆ. ಆ ಹಿನ್ನೆಲೆಯಲ್ಲಿ ಇವತ್ತು ಏನೋ ಅವರೊಂದು ಅಡ್ವೈಸ್ ಮಾಡಿದ್ದಾರೆ, ದೇಶದ ಹಿತದೃಷ್ಟಿಯಿಂದ ಅಡ್ವೈಸ್ ಮಾಡಿದ್ದಾರೆ ಮತ್ತು ನಾಗರಿಕರು ಸಹಕಾರ ಮಾಡಲಿಕ್ಕೆ ಯೋಗ್ಯವಾದಂಥ ಅಡ್ವೈಸ್. ಅದು ಸಹಜ ಪ್ರಕ್ರಿಯೆ, ಏನು ಅದರಾಗೇನು ಭಾಳ ವಿಶೇಷವಾದಂಥದ್ದು ಏನು ಅನ್ನುವಂಗಿಲ್ಲ. ಯಾಕಂದರೆ ಅವರು NDA ಮಿತ್ರರು ಕೂಡ ಸಹಕಾರಿಗಳಿದ್ದಾರೆ. ಹೀಗಾಗಿ ಮತ್ತು TDPಯ ಮುಖ್ಯಸ್ಥರಾದಂಥ ನಾಯ್ಡು ಅವರು ಮತ್ತು ಭಾಳ ಒಂದು ಚಾಣಾಕ್ಷದಿಂದ ರಾಜ್ಯವನ್ನು ನಡೆಸ್ತಾ ಇದ್ದಾರೆ, ಕೇಂದ್ರಕ್ಕೆ ಸಪೋರ್ಟ್ ಕೊಟ್ಟಿದ್ದಾರೆ. ಮತ್ತು ಪವನ್ ಕಲ್ಯಾಣ್ ಸಹಿತ ಭಾಳ ಒಂದು ಹಿಂದುತ್ವದ ಬಗ್ಗೆ, ಸನಾತನ ಧರ್ಮದ ಬಗ್ಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಶಕ್ತಿ ಕೊಡುವಂಥ ಕೆಲಸವನ್ನು ಪವನ್ ಕಲ್ಯಾಣ್ ಮಾಡ್ತಾಯಿದ್ದಾರೆ. ಅವರ ಮನೆಗೆ ಹೋಗುವಂಥದ್ದು ಸಹಜವಾದಂಥ ಪ್ರಕ್ರಿಯೆ, ಅದರಲ್ಲಿ ವಿಶೇಷತೆ ಏನಿಲ್ಲ.